ಕತೆ ಚೆನ್ನಾಗಿತ್ತು. ಆ, ಮಗಳು ಇದ್ಲು, ಮಗು ಬೇಕಿತ್ತು ಕತೆಗೆ. ಸೊ ಹಾಕೊಂಡ್ ಮಾಡ್ಬಿಡಿ ಅಂತ ಹೇಳಿ ನಾನೇ ಮಾಡ್ಸಿದ್ದೆ. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೀನಿ. ಓಕೆ, ಸ್ವಲ್ಪ ನರ್ವಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದ್ರೆ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ. 45 ಮಿನಿಟ್ಸ್ ಲೇಟ್ ಆಯ್ತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಕಾರಣ ನಮ್ಮ ಆಕ್ಟರ್ಸ್, ಹೀರೋಯಿನ್ ಬರ್ಲಿಲ್ಲ, ಅವರು ಬರ್ಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದೀವಿ. ಆಕ್ಚುಲಿ 4 ಗಂಟೆ ಅಂದ್ರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರ್ಬೇಕಿತ್ತು. ಅವ್ರು ಯಾವ ತರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡ್ಬೇಕು. ಇಲ್ಲ ಎಲ್ಲ ಹೋದ್ರೆ ಪಂಚುಯಾಲಿಟಿ ಇಲ್ಲ ಅಂದ್ರೆ ಯಾವ ತರ ವರ್ಕೌಟ್ ಆಗತ್ತೆ ಇದು? ನಾನ್ ಕಾಯ್ಬೋದು, ಬೇರೆಯವ್ರ ನಂತರ ಇರೋರು ಕಾಯ್ಬೇಕಲ್ವಾ? ಅದ್ ಅವ್ರು ತಿಳ್ಕೊಬೇಕು. ಅದಕ್ಕೋಸ್ಕರ ಲೇಟ್ ಆಗತ್ತೆ, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದ್ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು. ಜರ್ನಿ ನಡಿಬೇಕಾದ್ರೆ ಲಾಸ್ಟ್ 10 days ಶೂಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸಡನ್ ಆಗಿ ರಾಕಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬಾ ಚಿಕ್ಕ ನಾಯಿ. ಅವನ ಆ ಸೈಜಿಗೆ ಬರೋವರೆಗೂ ವೇಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗಕ್ಕೆ ರೀಸನ್ ಏನಾದ್ರು ಇದ್ರೆ ಅದೇ. ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು 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 ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲ್ ವ್ಯಾನ್ ರಿವರ್ಸ್ ತೆಗಿಬೇಕಾದ್ರೆ ಬಿದ್ಬಿಟ್ಟಿದೆ. ಕೇಸ್ ಎಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡ್ಸಿದ್ದೆ ಸ್ಟೇಷನ್ ಗೆ. ಆಮೇಲೆ ಏನಾಯ್ತು, ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋರ್ಗು ವೇಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋಯ್ತು ಸಿನಿಮಾ. ಅದ್ ಆಕ್ಚುಲಿ ಜನಕ್ಕೆ ಏನ್ ಅನ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟ್, ಅವ್ರಿಗೇನು ಗೊತ್ತಿಲ್ಲ ರೀಸನ್. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ, ಯಾರಿಗೂ ಹೇಳಿರ್ಲಿಲ್ಲ. ರೀಸನ್ ಏನಂದ್ರೆ ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತು ಅಂತ. ಸುಮ್ನೆ ಸೆಂಟಿಮೆಂಟ್ ಇಟ್ಕೊಂಡು ಏನೋ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೇಟ್ ಮಾಡಿ ಸುಮಾರು 1 ವರ್ಷ ವೇಟ್ ಮಾಡಿದ್ವಿ ಅನ್ಸುತ್ತೆ. 1 ವರ್ಷ ವೇಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದ್ರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸ್ಲೇ ಇಲ್ಲ ನಾವು. ಸೊ ಚೆನ್ನಾಗಿದೆ ಸರ್, ಎಮೋಷನಲ್ ಜರ್ನಿ. ಜನಕ್ಕೆ ಟಚ್ ಆಗತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ ನಾಯಿ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರು ಇಲ್ಲ. ನಾವ್ ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನೀವು ನಾವ್ ಹೇಳ್ಬೇಕಲ್ಲ, ಏನ್ ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬಾ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಾಸ್ಟ್ಲಿ ಆಯ್ತಾ ನಿಮ್ಗೆ ಅಂತ? ಕಾಸ್ಟ್ಲಿ ಇಲ್ಲ, ಅದನ್ನ ಮೇಂಟೈನ್ ಮಾಡಕಂತಾನೆ ಅವ್ರಿದ್ರು, ರಘು ಅಂತ. ಅವ್ರು ಮೇಂಟೈನ್ ಮಾಡ್ತಾ ಇದ್ರು. ತುಂಬಾ ಕಷ್ಟ, ನಾವು ಮೇಂಟೈನ್ ಮಾಡಕ್ ಆಗಲ್ಲ. ಅದನ್ನ ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ ಗಳಿದ್ರೆ ಮೇಂಟೈನ್ ಮಾಡಕ್ ಸಾಧ್ಯ. ಅದು ಚಿಕ್ಕದ, ಅದು ಇನ್ನೂ ದೊಡ್ಡದಲ್ಲ ನಾ. ಇದು ಇನ್ನೊಂದ್ 2 ವರ್ಷ ಇರ್ಬೋದು ಅಷ್ಟೇ ಅದಕ್ಕೆ. ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತೆ ನಾಯಿ ಫ್ಯಾಮಿಲಿಗೆ ಅಟ್ಯಾಚ್ ಆದ್ರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಒಂದು ಪ್ರೀತಿ ವಿಶ್ವಾಸ ತೋರಿಸಿದೆ ಅಷ್ಟೇ. ನೀವು ಬೇಸಿಕ್ಲಿ ಕಿಕ್ ಬಾಕ್ಸರ್ ಎಲ್ಲ ಕಲ್ತಿದ್ರೆ ನೀವು ಆ ಕಡೆ ಪ್ಯಾಟರ್ನ್ ಬಿಟ್ಟು ಈ ಸಬ್ಜೆಕ್ಟ್ ತಗೊಳ್ಳೋ ಕಾರಣ ಇದೆ? ಸರ್ ಇಲ್ಲ, ಆಕ್ಚುಲಿ ನಾನು ಕಿಕ್ ಬಾಕ್ಸಿಂಗ್ ಅಲ್ಲಿ ಪೀಕ್ ಅಲ್ಲಿ ಇದ್ದೆ. ನಾನು ಒಂದ್ ಟೈಮ್ ಅಲ್ಲಿ 2019 ಅಲ್ಲಿ ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನ್ ಸಾಧಿಸ್ಬೇಕು ಅದೇ ಹೆಂಡ್ ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗೆ ಇನ್ನು ಪ್ರೊಫೆಷನಲ್ ಕಂಟಿನ್ಯೂ ಆಗೋಣ ಏನು ನೆಸೆಸರಿ ಇಲ್ಲ, ಬೇರೆ ಏನಾದ್ರು ಮಾಡ್ಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಆ ಸಬ್ಜೆಕ್ಟ್ ಸಿನಿಮಾ ತರಬಹುದಿತ್ತಲ್ಲ ಸರ್? ಖಂಡಿತ ಮಾಡ್ತೀನಿ. ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ, ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದ್ರೂ ಚೆನ್ನಾಗ್ ಒಳ್ಳೆ ಫೈಟರ್ ಇದ್ದಾರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೊಂತೀನಿ. ನನ್ಗೆ ಲಾಸ್ ಆದ್ರೂ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ವರ್ತಿಲ್ಲ, ಮಾನಸಗಳು. ನಾನು ಯಾರಿಗೂ ಬೈತಿಲ್ಲ, ಯಾವ ಹೀರೋಗೆ ಏನು ಮಾತಾಡ್ತಿಲ್ಲ. ರೀಸನ್ ಏನಂದ್ರೆ ಸರ್, ನಾಯಿ ತರ ಮನೆ ಬಾಗಿಲ್ ಹಾಕ್ಬಿಟ್ಟಿದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ. ಒಂದ್ ಟ್ರೈಲರ್ ಲಾಂಚ್ ಮಾಡ್ಕೊಡಿ ಅಂತ. ಸರ್ ಯಾವ್ದಿಗ್ ಬೇಕು ಸರ್ ಇದು? ಮಾಡೋದ್ ಸಿನಿಮಾ ಮಾಡಿದೀವಿ. ನೀವೇ ಯೋಚನೆ ಮಾಡಿ, ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದ್ ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನ್ಗೆ ಬೈಯಕ್ ಸ್ಟಾರ್ಟ್ ಮಾಡ್ಬೇಡಿ. ಜಸ್ಟ್ ಸಿಂಪಲ್ ಆಗಿ ಮೈಕ್ ಕೊಟ್ರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಶುದ್ಧ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳಿಲಿ ಅಂತ. ಕರೆಕ್ಟ್ ಅಲ್ವಾ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದೀನಪ್ಪ, ಬಂದ್ರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರು ಬರಲ್ವಲ್ಲ ಸರ್, ಯಾರು ಬರಲ್ಲ. ಅವ್ರೇನು ಅಂದ್ರೆ, ನಾನ್ ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನ್ ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದಾರೆ? ನೀವು ನನ್ಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದಾರೆ ಯಾರಾದ್ರು?
ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಏನಾದ್ರು ಒಂದು ಬೆನಿಫಿಟ್ ಇದ್ರೆ ಮಾತ್ರ ಬಂದ್ ಮಾಡ್ತಾರೆ. ಅವ್ರವ್ರೆ ಏನಾದ್ರು ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗ್ಲೇ ಬರ್ತಾರೆ. ಇಲ್ಲಾಂದ್ರೆ ಮೈಕ್ ಅಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೋ ಎಲ್ಲೋ ಒಂದ್ ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗ ಹಾಕ್ಬೇಕಪ್ಪ ಅಂತಾರೆ. ಅವ್ರು ಸಪೋರ್ಟ್ ಮಾಡಿದ್ದಾರೆ, ಯಾವೆಲ್ಲ ಗೆದ್ದಿದ್ ಯಾವ್ದು ಇಲ್ಲ, ಎಲ್ಲ ಹೇಳೋಷ್ಟು ಸ್ಫೂರ್ತಿ ಗೆದ್ದಿಲ್ಲ, ಏನೋ ಒಂದೆರಡು ಗೆದ್ದಿರ್ಬೋದು. ನಿಮ್ ಕಂಟೆಂಟ್ ಚೆನ್ನಾಗಿದ್ರೆ ನೀವೇ ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮ್ಗೆ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೆ ನಾವು ಸಿನಿಮಾ ಮಾಡಿದ್ವಿ. ಆಮೇಲೆ ಇನ್ನೊಂದ್ ಏನಂದ್ರೆ ಲೂಸ್ ಮಾದ ಯೋಗಿ ಅವರು ನಮ್ಗೆ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಇದಕ್ ಮುಹೂರ್ತಕ್ಕೆಲ್ಲ ಬಂದಿದ್ರು. ನಾವು ಅದಲ್ದೇನೆ ಉಮಾಪತಿ ಶ್ರೀನಿವಾಸ್ ಗೌಡ ಅಣ್ಣ ಅವರು ಕೂಡ ನಮ್ ಬ್ಯಾಕ್ ಗ್ರೌಂಡ್, ಅವ್ರು ಯಾವಾಗ ಕರೆದ್ರು ನಮ್ಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವ್ರಿಬ್ಬರನ್ನ ಬಿಟ್ರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡ್ಬೇಕು ಅಂತಾರೆ, ಇಲ್ಲ ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಬೆಳೆಸ್ರಪ್ಪ, ಇನ್ನೊಂದು ವರ್ಷ ನಿಂಗೆ ಈಗ ಫೈಟ್ ಆಗಿ ಬಂದ್ರೆ ಅದೇ ಕನ್ನಡ ಸಿನಿಮಾ ಮಾಡಿದಂದ್ರೆ ಯಾವನು ಬರಲ್ಲ ಸರ್, ಯಾರು ಹೆಲ್ಪ್ ಮಾಡಕ್ಕೆ ಬರಲ್ಲ. ಈಗ ಡಿಸ್ಟ್ರಿಬ್ಯೂಷನ್ ಯಾರಿದ್ದು? ವಿಜಯ್ ಅಂತ, ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್. ಒಂದು 60-65 ಥಿಯೇಟರ್ ಇರ್ಬೋದು ಸರ್. 60-65 ಬಂದಿದ್ದಾರೆ, ವಿಜಯ್ ಅವರಿದ್ದಾರೆ ಸರ್. ಬನ್ನಿ ವಿಜಯ್ ಸರ್, ಸ್ಟೇಜ್ ಮೇಲೆ ಬನ್ನಿ. ಸೊ ಇದು ವರ್ಷನ್ ಸರ್. ನಾನು ಇನ್ನೂ ಸಿನಿಮಾ ನಂದು ರಿಲೀಸ್ ರೆಡಿ ಇದೆ, ಅದು ಕಂಪ್ಲೀಟ್ ಮಾಡಿದೀನಿ ಆಲ್ರೆಡಿ. ಹೆಸರಿಟ್ಟಿಲ್ಲ ಇನ್ನು, ಎಲ್ಲ ಕಂಪ್ಲೀಟ್ ಆಗಿದೆ. ಮೂವಿನೇ ಕಂಪ್ಲೀಟ್, ಅನೌನ್ಸ್ ಮಾಡ್ಕೋತೀನಿ, ನೆಕ್ಸ್ಟ್ ಮಂತ್ ಮಾಡ್ಕೋತೀನಿ. ಅದಾದ್ಮೇಲೆ ಇನ್ನೊಂದಿದೆ, ಅದನ್ನು ರೆಡಿ ಮಾಡಿಸ್ತಾ ಇದೀನಿ. ಇಲ್ಲ ಅದು ಅನೌನ್ಸ್ ಮಾಡಿಲ್ಲ. ಇಲ್ಲ ಅದು ಕ್ರೈಮ್ ಥ್ರಿಲ್ಲರ್ ಮೂವಿ ಇದೆ. ಸೆಕೆಂಡ್ ಮೂವಿ ಬಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ಅದನ್ನು ರೆಡಿ ಮಾಡಿದೀನಿ. ಇನ್ನೊಂದು ಕಮರ್ಷಿಯಲ್, ಅದನ್ನು ರೆಡಿ ಮಾಡಿದೀನಿ. ಬಟ್ ವಿಷಯ ಏನಂದ್ರೆ ಎಲ್ಲರೂ ಹೊಸಬ್ರೆ, ನಾನು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಹಳಬ್ರನ್ನ ಯಾವ್ದೇ ಕಾರಣಕ್ಕೂ ನನ್ಗೆ ಲಾಸ್ ಆದ್ರೂ ಚಿಂತಿಲ್ಲ, ನಾನು ಹಳಬ್ರನ್ನ ಕಂಡು ಮಾಡಲ್ಲ. ಯಾಕಂದ್ರೆ ಹಳಬ್ರು ನಮ್ ಮನೆಗೆ ಹೋಗಿ ನಮ್ಗೆ ಸಿನಿಮಾ ಹಿಂಗೆ ಮಾಡಿದ್ವಿ ಬನ್ರಿ ನಮ್ಗೆ ಚೂರು ಹೆಲ್ಪ್ ಮಾಡಿದ್ರೆ ಯಾರು ಬಂದಿಲ್ಲ. ಸೊ ಅವ್ರ ನೆಸಸರಿ ನನಗಿಲ್ಲ. ನಾವೆಲ್ಲ ಯಾವ್ದೇ ಸಿನಿಮಾ ಮಾಡಿದ್ರು ಹೊಸಬ್ರನ್ನ ಕಂಡೆ ಸಿನಿಮಾ ಮಾಡೋದು, ಕನ್ನಡನೇ ಬೆಳೆಸೋದು, ಕನ್ನಡ ಸಿನಿಮಾ ಮಾತ್ರ ಮಾಡೋದು. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಹೇಗೆ ಸಾಧ್ಯ ಸರ್? ನಿಮ್ಮ ಬೇರೆ ವೃತ್ತಿ ಏನಾರು ಇದೆಯಾ? ಕೇಳಿಸ್ಲಿಲ್ಲ. ನಿಮ್ ಪ್ರೊಫೆಷನ್ ಏನು ಅಂತ ಸರ್? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಅಡ್ವೊಕೇಟ್. ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ ಜಿಮ್ಗಳಿದಾವೆ. ನಾನು ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಮೂರ್ ಸಿನಿಮಾ ಹೇಳಿದ್ರಲ್ಲ, ಹೌದು ಸರ್, ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಜಿಮ್ಗಳೆಲ್ಲ ಇದಾವೆ. ರಿಯಲ್ ಎಸ್ಟೇಟ್ ನಮ್ಮ ಬಿಸ್ನೆಸ್ ಸರ್. ಬೆಂಗಳೂರೇನಾ? ಬೆಂಗಳೂರೇ, ಬೊಮ್ಮನಹಳ್ಳಿ ನಮ್ಮನೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಸ್ನೇಹಿತರಿಗೂ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿದ್ದೀವಿ. ಶರಣಪ್ಪ ಅವ್ರೆ, ನರ್ವಸ್ ಆಗಿ ಇಷ್ಟು ಖಡಕ್ ಆಗಿ ಮಾತಾಡಿದ್ರ, ನರ್ವಸ್ ಇಲ್ಲ ಅಂದ್ರೆ ಹೆಂಗ್ ಮಾತಾಡ್ತಿದ್ರಿ? ನಾನ್ ಪ್ರತಿ ಬಾರಿ ಹೇಳ್ತಿರ್ತೀನಿ ಎಲ್ರಿಗೂ, ಹೊಸಬ್ರು ಅಂತ ಬಂದಾಗ ಎಲ್ಲಾ ಇದು ಫೀಲ್ಡ್ ಅಂತಾನೆ ಅಲ್ಲ, ಫಸ್ಟ್ ಅನುಮಾನನೇ ಪಡೋದು ಇವ್ರು ಮಾಡ್ತಾರ ಅಂತ, ಆಮೇಲೆ ಅವಮಾನನೇ ಆಗೋದು, ಆಮೇಲೆ ಸಿಗೋದು ಸನ್ಮಾನ. ಸೊ ಸನ್ಮಾನದ ಮೆಟ್ಲನ್ನ ಏರ್ಕೊಂಡು ಹೋಗಿ. ಸೊ ದುಃಖಿಸ್ಬೇಡಿ, ಯಾರನ್ನು ಕೂಡ ನಾವು ಪಾಯಿಂಟ್ ಔಟ್ ಮಾಡೋದು ಬೇಡ. ಈ ಮೂವಿ ಇದೆ. ನೀವೇನ್ ಓದ್ತಿರೋದು? ಏನು ಓದ್ತಿದ್ದೀರಾ? ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತ ನಿಮ್ಗೆ? ಇಲ್ಲ ಅಪ್ಪ ಹೇಳಿದ್ರು ಅಂತ ಒತ್ತಾಯ ಮಾಡ್ತೀನಿ? ಇಲ್ಲ, ನಂಗೂ ಆಸೆ ಇತ್ತು. ನಮ್ಮ ಅಪ್ಪನೂ ಹೇಳಿದ್ರು ಮಾಡು ಅಂತ. ನಿಮ್ಗೆ ಎಷ್ಟು ಖುಷಿ ಆಗಿತ್ತು ಶೂಟಿಂಗ್ ಅಲ್ಲಿ? ನಮಗೂ ಖುಷಿ ಇತ್ತು, ನಮ್ಗೆ ಚಾನ್ಸ್ ಸಿಕ್ಕಿತ್ತು ಅಂತ. ನಿಮ್ದೇ ಪ್ರೊಡಕ್ಷನ್ ಚಾನ್ಸ್ ಮಾಡಿದ್ದೀನಿ. ನಿಮ್ಗೆ ಕಿಕ್ ಬಾಕ್ಸಿಂಗ್ ಕಡೆ ಗಮನ ಹೆಚ್ಚಿದೆ, ಈಗ ಸಿನಿಮಾ ಕಡೆ ಹೆಚ್ಚು ಗಮನ ಇದೆ? ನಾನ್ ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಬಿಟ್ಟಿದ್ದೆ, ಬಟ್ ಮೂವಿನ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ನಾನು ಮೂವಿ ಮೇಲೆ ಮೋರ್ ಫೋಕಸ್. ಒಂದು ನೇಪಾಲ್ ಅಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ವರ್ಲ್ಡ್ BJJ ಅಲ್ಲಿ. ಆಕ್ಚುಲಿ ಸಿನಿಮಾನಲ್ಲಿ ಕೂಡ ಪ್ರಯಾಣ ಮುಂದುವರಿಲಿ, ಆದ್ರೆ ನಮ್ಮೆಲ್ಲರ ಹಾರೈಕೆ ಅಂದ್ರೆ ಕಿಕ್ ಬಾಕ್ಸಿಂಗ್ ನಲ್ಲಿ ಕನ್ನಡದಿಂದ ಸ್ವಲ್ಪ ಕಮ್ಮಿ ಜನ ಇರೋದು. ಸೊ ಬೀಯಿಂಗ್ ಅ ಫಾದರ್ ಅಂಡ್ ಯು ಆರ್ ಇನ್ ದ ಸೇಮ್ ಫೀಲ್ಡ್, ಐ ಫೀಲ್ ಸೊ ದಯಮಾಡಿ ಗೇಮ್ಸ್ ಅಲ್ಲೂ ಮುಂದುವರಿಸಿ, ಸಿನಿಮಾ ಪ್ರಯಾಣನೂ ಮುಂದುವರಿಲಿ, ವಿದ್ಯೆನೂ ತುಂಬಾ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ. ಎನಿ ಮೋರ್ ಕ್ವೆಶನ್ಸ್? ನಿಮ್ಮ ಸ್ಕೂಲಲ್ಲಿ ಫ್ರೆಂಡ್ಸ್ ಗಳಿಗೆಲ್ಲಾರು ಸ್ವಲ್ಪ ನಿನ್ನನ್ನು ಫಾಲೋ ಮಾಡ್ತಾರಾ? ಮಾಡ್ತಾರೆ. ನಮ್ ಮೂವಿ ನೋಡಕ್ಕಂತಾನೆ ಇವತ್ತು ಬರ್ಬೇಕಿತ್ತು, ಬಟ್ ಆಗಿರ್ಲಿಲ್ಲ. ಕಿಕ್ ಬಾಕ್ಸಿಂಗ್ ಕೇಳಿದ್ದು. ಬಾಕ್ಸಿಂಗ್ ಹೆಣ್ಮಕ್ಳಿಗೆ ಬಹಳ ಇಂಪಾರ್ಟೆಂಟ್. ಅವ್ರು ಕಿಕ್ ಬಾಕ್ಸಿಂಗ್ ಮಾಡಿ ಅವ್ರಿಗೆಲ್ಲ ನೀವು ಸ್ವಲ್ಪ ಸಲಹೆ ಕೊಡ್ತೀರಾ? ಯಾಕಂದ್ರೆ ಸ್ವಲ್ಪ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅವ್ರು ತುಂಬಾ ಸ್ಟ್ರಾಂಗ್ ಇದ್ರು. ಕೇಳಿಸ್ತಿಲ್ಲ ಅಂತ.
ಬಿಡೋದಿಲ್ಲ. ಹಾ ಅಷ್ಟೇ ಇದು ಪಂಡಿತ್. ತಂಟೆಗ್ ಬಂದ್ರೆ ಸುಮ್ನೆ ಬಿಡಲ್ಲ. ರಿಯಲ್ ಲೈಫ್ ಅಲ್ಲಿ ಹಾಗಾದ್ರೆ ಮಾಡಿದ್ದೀನಮ್ಮ. ಒಂದೊಂದ್ಸರಿ ಟಫ್ ಗರ್ಲ್. ಪ್ರತಿಯೊಬ್ಬ ಹೆಣ್ಮಗಳು ಹೀಗೆ ಇರ್ಬೇಕು ಅಲ್ವಾ? ಎಸ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈಗ ಹೌದು ಗುರು. ಸೊ ಎಸ್, ನಮ್ಮ ಸಿನಿಮಾಗ ಈಗ ಸ್ಟ್ರಾಂಗೆಸ್ಟ್ ಆಗಿ ನಿಂತಿರುವಂತ ವಿಜಯ್ ಫಿಲಮ್ಸ್ ನ ವಿಜಯ್ ಸರ್. ಎಲ್ರಿಗೂ ನಮಸ್ಕಾರ. ಯಾವ ಮೋಹನ ಮುರಳಿ ಕರೆಯಿತು ಇದೇ 27 ರಿಲೀಸ್ ಆಗ್ತಿದೆ. 50 to 60 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಖಾಲಿ ಇಲ್ಲ ಸರ್, ಚೆನ್ನಾಗಿ ಲೇಟಾಗಿ ಬಂದಿತ್ತಾವು. ಆಕ್ಚುಲಿ ನಾನು ತುಂಬಾ ದೂರದಿಂದ ಬರ್ತಾ ಇದ್ದೆ. ಯಾವ ಊರು? ಇಲ್ಲ ಆಕ್ಚುಲಿ ಬೇರೆ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಮನೆಗ್ ಬಂದು ಅಲ್ಲಿಂದ ಬರುವಾಗ ಲೇಟ್ ಆಯ್ತು. ಪಾಪ 4 ಗಂಟೆ ಕರೆದಿದ್ರೆ. ಹೌದು, ಆಕ್ಚುಲಿ ಅದು ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಬರ್ಲಿಲ್ಲ. ಇಲ್ಲ ಸರ್, ನಾನು ಆಕ್ಚುಲಿ ಬೇಗ ಬಿಟ್ಟೆ, ಸ್ವಲ್ಪ ಲೇಟ್ ಆಯ್ತು. ಸಾರಿ, ಕ್ಷಮೆ ಇರ್ಲಿ ಸರ್. ಇದೇ ಫಸ್ಟ್ ಟೈಮ್ ಸರ್ ಲೇಟ್ ಆಯ್ತು. ಸಾರಿ ಸಾರಿ ಕೇಳ್ದೆ ಈಗ. ಸಿನಿಮಾ ಪ್ರಮೋಷನ್ ಗೆ ಜೊತೆ ನಿಂತ್ಕೊಳ್ಳಿ. ಅವ್ರು ಎಲ್ಲಿ ಕರೆದ್ರು ನೆಕ್ಸ್ಟ್ ಥಿಯೇಟರ್ ಗೆ ಮತ್ತೊಂದು ಕಲ. ಸರ್ ಯಾರಿಲ್ಲ ಅಂದ್ರು ನಾನು 100% ಇದೀನಿ ಸರ್. ಇದುವರೆಗೂ ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆಕ್ಚುಲಿ. ಟ್ರೈಲರ್ ಎಲ್ಲರೂ ನೋಡಿದೀರಾ ಅನ್ಕೋತೀವಿ, ಇವಾಗಷ್ಟೇ ನಾನೇ ಲೇಟು. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದ್ ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟರ್ ಬರ್ತಾ ಇದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗ್ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮಗ್ ಇರ್ಬೇಕು. ಆಕ್ಚುಲಿ ಮೀಡಿಯಾದವ್ರು ನೀವಿದ್ರೇನೆ ನಮ್ಗೆ ಬೇರೆ ಕಡೆ ರೀಚ್ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸರಿ ಸಾರಿ. ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆನ್ಸ್ ಆಗಿದೆ? ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಕ್ಚುಲಿ ನಾನಿದು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದ್ರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರಾ ನೀವು, ಬೇರೆ ಕ್ಲಾಂತ್ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದೀನಿ. ಇದು ನಂದು ಆಕ್ಚುಲಿ ಡೆಬ್ಯೂ ಹೇಳ್ಬೇಕು ಅಂದ್ರೆ ಅದು ರಿಲೀಸ್ ಆಯ್ತು ಸ್ವಲ್ಪ. ತುಂಬಾ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ ಡ್ಯೂಪ್ಲಿಕೇಟ್ ಡಾಟರ್ ಇದಾರೆ ಇಲ್ಲಿ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಮ್ಗೆ ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯ್ತು ಅಷ್ಟೇ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ